ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಧರ್ಮಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತರಾದ ವಿ ಮಹದೇವ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ಮಲ್ಲೇಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಮಹದೇವ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ಸಮಾಜ ಕಲ್ಯಾಣ ಇಲಾಖೆ ಅಶೋಕ್ ಪ್ರಕಟಿಸಿದರು. ಪಿಡಿಒ ರೂಪ ಕಾರ್ಯದರ್ಶಿ ಇದ್ದರು. ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿ ಮಾತನಾಡಿದ ಹೂಡಾ ಅಧ್ಯಕ್ಷ ಎಚ್.ಪಿ. ಅಮರನಾಥ್, ಪಂಚಾಯಿತಿ ಅಧಿಕಾರ ಇನ್ನು 15 ತಿಂಗಳು ಮಾತ್ರ ಇದ್ದು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಸಾರ್ವಜನಿಕರ ಸಹಕಾರ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿ ಎಂದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ವಿ ಮಹದೇವ್, ಅಧ್ಯಕ್ಷನಾಗಲು ಸಹಕರಿಸಿದ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಹಾಗೂ ಎಲ್ಲ ಸದಸ್ಯರ ಸಹಕಾರ ಪಡೆದು ಅಭಿವೃದ್ಧಿಗೆ ಶ್ರಮ ವಹಿಸುತ್ತೇನೆಂದರು. ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ಸದಸ್ಯರು ಭಾಗಿಯಾಗಿದ್ದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದಿಂದ ಪಡೆದಿದ್ದೇವೆ. ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಈ ಗೆಲುವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂತಂದರೆ ಸತತವಾಗಿ 10-15 ದಿನದ ಕಾಲದಿಂದ ಎಲ್ಲ ಕಾರ್ಯಕರ್ತರುಗಳು ಪ್ರತಿಯೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಇದು ಚುನಾವಣೆನ ಎದುರು ನೋಡ್ತಾಯಿದ್ರು, ಈ ಗೆಲುವಿಗೋಸ್ಕರ ಎದುರು ನೋಡ್ತಾಯಿದ್ರು. ಲಾಸ್ಟ್ ಟೈಮು ಭಾಳ ಒಂದೇ ಒಂದು ಓಟಿನ ಅಂತರದಲ್ಲಿ ಭಾಳ ತಪ್ಪಾಗಿರೋಂಥ ಸಂಗತಿಯಾಗಿತ್ತು ಪಂಚಾಯತಿ ಚುನಾವಣೆಯಲ್ಲಿ. ಬಟ್ ಆದರೆ ಇವತ್ತಿನ ದಿನ ಅದೇ ಎಲ್ಲ ಮೆಂಬರ್ಗಳು ಸಹಕಾರ ಕೊಟ್ಟು ಇವತ್ತಿನ ದಿನ ಮಹದೇವರನ್ನ ಆಯ್ಕೆ ಮಾಡಿರೋದು ಅವ್ರಿಗೂ ಎಲ್ಲ ಮೆಂಬರ್ಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ನಮ್ಮ ಸ್ನೇಹಿತನಾದ ಶೇಖರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತಂದರೆ ಅವನಿದ್ದರೆ ಇವತ್ತಿನ ದಿನ ಇನ್ನೂ ಭಾಳ ಉಪ್ಪಾಗಿರೋ ಅಂಥದ್ದು, ಎಲ್ಲರನ್ನೂ ಬಿಟ್ಟು ಹೋಗಿದ್ದಾನೆ. ಸೊ ಈ ಗೆಲುವು ಖಂಡಿತವಾಗ್ಲೂ ಅವನಿಗೆ ಅರ್ಪಿಸ್ಬೇಕು ಅಂತ ಇಷ್ಟಪಡ್ತಾರೆ. ಈ ಕಡೆ ನೋಡಿ, ದೇವರ ಜನ ಈ ಕಡೆ ನೋಡ್ಬೇಕೆಲ್ಲ.